ಓಂ ಶಾಂತಿ. ಮುರಳಿಯ ದಿನಾಂಕ 17/8/2025. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 16/11/2006. अपने स्वमान की शान में रहो और समय के महत्व को जान ಎವರ್ ರೆಡಿ ಬನ್. ನಿಮ್ಮ ಸ್ವಮಾನದ ನಶೆಯಲ್ಲಿ ಇರಬೇಕು ಮತ್ತು ಸಮಯದ ಮಹತ್ವವನ್ನು ಅರಿತು ಎವರ್ ರೆಡಿ ಆಗಬೇಕು. ನಿಮ್ಮ ಸ್ವಮಾನದ ಘನತೆ ಗೌರವದಲ್ಲಿ ಇರಬೇಕು ಮತ್ತು ಸಮಯದ ಮಹತ್ವವನ್ನು ಅರಿತು ಎವರ್ ರೆಡಿ ಆಗಬೇಕು. आज बाप दादा चारों ओर के अपने परमात्मा प्यार के पात्र स्वमान की सीट पर सेट बच्चों को देख रहे. ಈ ದಿನ ಬಾಪ್ ದಾದಾರವರು 4 ಕಡೆಯ ಪರಮಾತ್ಮ ಪ್ರೀತಿಗೆ ಪಾತ್ರರಾದಂತಹ ಹಾಗೂ ಸ್ವಮಾನದ ಆಸನದಲ್ಲಿ ಕುಳಿತಿರುವಂತಹ ಮಕ್ಕಳನ್ನು ನೋಡ್ತಾ ಇದ್ದಾರೆ. सीट पर सेट तो सब बच्चे हैं, लेकिन कई बच्चे एकाग्र स्थिति में सेट है और कोई बच्चे संकल्प में थोड़ा थोड़ा अपसेट है. ಆಸನದಲ್ಲಿ ಎಲ್ಲರೂ ಕುಳಿತಿದ್ದಾರೆ, ಆದರೆ ಕೆಲವರು ಏಕರಸ ಸ್ಥಿತಿಯಿಂದ ಏಕಾಗ್ರ ಸ್ಥಿತಿಯಿಂದ ಆಸನದಲ್ಲಿ ಕುಳಿತಿದ್ದಾರೆ. ಕೆಲವರು ಸಂಕಲ್ಪದ ಮೂಲಕ ಸ್ವಲ್ಪ ಅಪ್ಸೆಟ್ ಆಗ್ತಾ ಇದ್ದಾರೆ ಅಥವಾ ಅಲುಗಾಡ್ತಾ ಇದ್ದಾರೆ. बाप दादा वर्तमान समय हर बच्चे को एकाग्रता के रूप में स्वमानधारी स्वरूप में सदा देखना चाहते हैं. ಬಾಪ್ ದಾದಾರವರು ವರ್ತಮಾನ ಸಮಯದಲ್ಲಿ ಎಲ್ಲ ಮಕ್ಕಳನ್ನು ಏಕಾಗ್ರತೆಯ ಸ್ವರೂಪದಲ್ಲಿ ಮತ್ತು ಸ್ವಮಾನಧಾರಿಯ ಸ್ವರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ, ಬಯಸ್ತಾ ಇದ್ದಾರೆ. सभी बच्चे भी एकाग्रता की स्थिति में स्थित होना चाहते हैं. अपने भिन्न भिन्न प्रकार के ಸ್ವಮಾನ್ ಜಾನ್ತೆ ಭೀ ಹೇ, ಸೋಚ್ತೆ ಭೀ. ಮಕ್ಕಳು ತಮ್ಮ ಭಿನ್ನ ಭಿನ್ನ ಪ್ರಕಾರದ ಸ್ವಮಾನವನ್ನು ತಿಳ್ಕೊಂಡಿದ್ದಾರೆ. ಆ ಸ್ವಮಾನದಲ್ಲಿ ಇರಲಿಕ್ಕೂ ಬಯಸ್ತಾರೆ, ಆದರೆ ಏಕಾಗ್ರತೆಯಲ್ಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಆಗಿಬಿಡ್ತದೆ. ಸದಾ ಏಕರಸ ಸ್ಥಿತಿ ಕಮ್ ರಹತಿ है. अनुभव होता है और यह स्थिति चाहते भी है, लेकिन कब कब क्यों होती है? कारण क्या है? सदा अटेंशन की कमी. ಎಲ್ಲ ಮಕ್ಕಳಿಗೂ ಏಕರಸ ಸ್ಥಿತಿಯಲ್ಲಿ ಇರುವುದಕ್ಕೆ ಇಷ್ಟ ಇದೆ, ಬಯಸ್ತಾರೆ, ಅನುಭವನೂ ಮಾಡ್ತಾರೆ. ಆದರೆ ಒಮ್ಮೊಮ್ಮೆ ಆ ಏಕರಸ ಸ್ಥಿತಿ ಮೇಲೆ ಕೆಳಗೆ ಆಗಿಬಿಡ್ತದೆ. ಕಾರಣ ಸದಾ ಅಟೆನ್ಷನ್ ಕಿ ಕಮಿ. ಅದಕ್ಕೆ ಕಾರಣ ಏನು ಅಂದರೆ ಎಚ್ಚರಿಕೆಯ ಕೊರತೆ. ಅಗರ್ ಸ್ವಮಾನ್ ಕಿ ಲಿಸ್ಟ್ ನಿಕಾಲೋ तो कितनी बड़ी है. सबसे पहला स्वमान है जिस बाप को याद करते रहे उनके डायरेक्ट बच्चे बने हो. नंबर 1 संतान. ಸ್ವಮಾನದ ಪಟ್ಟಿ ಮಾಡಿದರೆ ಎಷ್ಟು ದೊಡ್ಡ ಪಟ್ಟಿ ಆಗ್ತದೆ. ಅದರಲ್ಲಿ ಮೊದಲನೇ ಸ್ವಮಾನ ಆಗಿದೆ, ನೀವು ಪರಮಾತ್ಮನ ಡೈರೆಕ್ಟ್ ಮಕ್ಕಳಾಗಿದ್ದೀರಿ, ನಂಬರ್ 1 ಮಗು ಆಗಿದ್ದೀರಿ. बाप दादा ने
कोटों में से कोई आप बच्चों को कहाँ कहाँ से चुनकर अपना बना लिया. ಬಾಪ್ ದಾದಾರವರು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಅಂದರೆ ತಮ್ಮನ್ನು ಆರಿಸಿಕೊಂಡು ತಮ್ಮ ಹತ್ತಿರ ಕರ್ಕೊಂಡಿದ್ದಾರೆ, ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. पांच ही खंडों से डायरेक्ट बाप ने अपने बच्चों को अपना बना लिया. 5 ಖಂಡಗಳಿಂದ ಬಾಬಾ ತಮ್ಮ ಮಕ್ಕಳನ್ನು ನೇರವಾಗಿ ಆರಿಸ್ಕೊಂಡಿದ್ದಾರೆ. ಕಿತನಾ ಬಡಾ ಸ್ವಮಾನ್ ಹೈ. ಸೃಷ್ಟಿ ರಚತಾ ಕಿ ಪಹಲಿ ರಚನಾ ಆಪ್. ಇದು ಎಷ್ಟು ದೊಡ್ಡ ಸ್ವಮಾನ ಆಗಿದೆ. ಸೃಷ್ಟಿ ರಚಯಿತನ ಮೊದಲನೇ ರಚನೆ ತಾವಾಗಿದ್ದೀರಿ. जानते हो ना इस स्वमान को. बाप दादा ने अपने साथ साथ आप बच्चों को सारे विश्व की आत्माओं का पूर्वज बनाया. ರಚಯಿತನ ಮೊದಲನೇ ರಚನೆ ನೀವಾಗಿದ್ದೀರಿ ಎಂಬ ಸ್ವಮಾನ ನಿಮಗೆ ಗೊತ್ತಿದೆ ಅಲ್ವಾ. ಎರಡನೇದು, ಬಾಪ್ ದಾದಾರವರು ತಮ್ಮ ಜೊತೆಗೆ ನೀವೆಲ್ಲ ಮಕ್ಕಳನ್ನು ವಿಶ್ವಕ್ಕೆ ಪೂರ್ವಜ ಆತ್ಮರನ್ನಾಗಿ ಮಾಡಿದ್ದಾರೆ. ವಿಶ್ವಕ್ಕೆ ಪೂರ್ವಜ ಹೋ ಪೂಜ್ಯ ಹೋ. ತಾವು ವಿಶ್ವಕ್ಕೆ ಪೂರ್ವಜ ಆಗಿದ್ದೀರಿ, ಪೂಜ್ಯ ಆಗಿದ್ದೀರಿ. बाप दादा ने हर बच्चे को विश्व के आधार मूर्त उदाहरण मूर्त बनाया है. ಬಾಬವರು ತಮ್ಮ ಮಕ್ಕಳನ್ನು ವಿಶ್ವದ ಆಧಾರ ಮೂರ್ತಿಯನ್ನಾಗಿ ಉದಾಹರಣ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ನಶಾ ಹೇನ ಥೋಡಾ ಥೋಡಾ ಕಮ್ ಹೋ ಜಾತಾ. सोचो सबसे अमूल्य जो सारे कल्प में ऐसा अमूल्य तख्त किसको प्राप्त नहीं होता, वह परमात्मा तख्त, लाइट का तख्त, स्मृति का तिलक दिया है. ಬಾಬಾ ಹೇಳ್ತಾರೆ, ವಿಚಾರ ಮಾಡಿರಿ, ನಿಮ್ಮ ನಶೆ ಯಾಕೆ ಕಡಿಮೆ ಆಗಬೇಕು. ನೀವು ಇಡೀ ಕಲ್ಪದಲ್ಲಿನೇ ಅಮೂಲ್ಯ ಆತ್ಮರು. ನಿಮಗೆ ಸಂಗಮ ಯುಗದಲ್ಲಿ ಪರಮಾತ್ಮನ ಹೃದಯ ಸಿಂಹಾಸನ ಸಿಕ್ಕಿದೆ, ಬೆಳಕಿನ ಕಿರೀಟ ಸಿಕ್ಕಿದೆ, ಸ್ಮೃತಿಯ ತಿಲಕ ಸಿಕ್ಕಿದೆ. ಸ್ಮೃತಿ ಆ ರಹಿ है ना, मैं कौन, मेरा स्वमान क्या है. ನಶಾ ಚढ़ रहा है. ನೆನ್ಪು ಮಾಡ್ಕೊಳ್ಳಿ, ನೀವು ಯಾರು, ನಿಮ್ಮ ಸ್ವಮಾನ ಏನಾಗಿದೆ. ನಶೆ ಏರ್ತಾ ಇದೆ ಅಲ್ವಾ. कितना भी सारे कल्प में सत्ययुगी अमूल्य तख्त है, लेकिन परमात्मा दिल तख्त आप बच्चों को ही प्राप्त होता है. ಇಡೀ ಕಲ್ಪದಲ್ಲಿ ಸತ್ಯಯುಗದ ಸಿಂಹಾಸನ ಬಹಳ ಶ್ರೇಷ್ಠ ಸಿಂಹಾಸನ, ಅಮೂಲ್ಯ ಸಿಂಹಾಸನ ಅಂತ ಹೇಳಲಾಗ್ತದೆ. ಆದರೆ ಪರಮಾತ್ಮನ ಹೃದಯ ಸಿಂಹಾಸನ ಅದಕ್ಕಿಂತಲೂ ದೊಡ್ಡದು, ಶ್ರೇಷ್ಠವಾದದ್ದು. ಅಂತಹ ಸಿಂಹಾಸನ ನಿಮಗೆ ಪ್ರಾಪ್ತಿ ಆಗಿದೆ. बाप दादा सदा लास्ट नंबर बच्चे को भी फरिश्ता सो देवता स्वरूप में देखते. ಬಾಬವರು ಕೊನೆ ನಂಬರಲ್ಲಿರುವಂತಹ ಮಗುವನ್ನು ಕೂಡ ಫರಿಶ್ತಾಸೋ ದೇವತಾ ರೂಪದಲ್ಲಿ ನೋಡ್ತಾರೆ. ಅಭಿ ಅಭಿ ಬ್ರಾಹ್ಮಣ ಹೇ, ಬ್ರಾಹ್ಮಣ ಸೇ ಫರಿಶ್ತಾ, ಫರಿಶ್ತಾ ಸೇ ದೇವತಾ ಬನನಾ ಹಿ ಹೇ. ಈಗೀಗ ಬ್ರಾಹ್ಮಣರು, ಬ್ರಾಹ್ಮಣರಿಂದ ಫರಿಶ್ತಾ, ಫರಿಶ್ತಾದಿಂದ ದೇವತಾ ಆಗೋರಿದ್ದೀರಿ. ಜಾನ್ತೆ ಹೋ ನಾ ಅಪ್ನೆ ಸ್ವಮಾನಕ್ಕೂ. ಬಾಬವರು ಕೂಡ ಮಕ್ಕಳ ಈ 3 ಸ್ವರೂಪಗಳನ್ನು ನೋಡ್ತಾರೆ. ಒಂದು ಸಂಗಮ ಯುಗದ
ಬ್ರಾಹ್ಮಣ ಸ್ವರೂಪ, ಎರಡನೇದು ಸಂಗಮಯುಗದ ಅಂತಿಮ ಫರಿಷ್ಠಾ ಸ್ವರೂಪ, ಮೂರನೇದು ಭವಿಷ್ಯದ ದೇವತಾ ಸ್ವರೂಪವನ್ನು ನೋಡ್ತಾರೆ. क्योंकि बाप दादा जानते हैं इस स्वमान को भूलने के कारण ही ದೇಹ ಅಭಿಮಾನ आता है. ಈ ಮೂರು ಸ್ವಮಾನಗಳನ್ನು ಮರೆಯುವ ಕಾರಣ ಮಕ್ಕಳಲ್ಲಿ ದೇಹ ಅಭಿಮಾನ ಬರ್ತಾ ಇದೆ. परेशान भी होते हैं. बाप दादा देखते हैं देह अभिमान व देह भान आता है तो कितने परेशान होते. ದೇಹ ಅಭಿಮಾನ ಬಂದಾಗ ಮಕ್ಕಳು ಎಷ್ಟು ಸುಸ್ತಾಗ್ತಾರೆ ಅಂತ ಬಾಬವ್ರು ನೋಡಿದ್ದಾರೆ. ಸಭಿ ಅನುಭವಿ ಹೇನ, ನಿಮಗೂ ಅನುಭವ ಇದೆ ಅಲ್ವಾ. स्वमान की शान में रहना और इस शान से परे परेशान रहना, दोनों को जानते हो. ಸ್ವಮಾನದ ನಶೆಯಲ್ಲಿ ಇರುವುದು, ಖುಷಿಯಲ್ಲಿ ಇರುವುದು ಮತ್ತು ಸ್ವಮಾನದ ನಶೆಯಿಂದ ದೂರ ಸುಸ್ತಾಗಿ ಇರುವುದು, ಆಯಾಸದಿಂದ ಇರುವುದು, ಎರಡೂ ರೀತಿಯ ಅನುಭವ ಗೊತ್ತಿದೆ ಅಲ್ವಾ. बाप दादा देखते हैं सभी बच्चे मेजॉरिटी नॉलेजफुल तो अच्छे हैं लेकिन पावर में पावरफुल नहीं है, परसेंटेज में. ಎಲ್ಲ ಮಕ್ಕಳು ಜ್ಞಾನದ ವಿಷಯದಲ್ಲಿ ಜ್ಞಾನಪೂರ್ಣ ಆಗಿದ್ದಾರೆ, ಆದರೆ ಶಕ್ತಿಯ ವಿಷಯದಲ್ಲಿ ಶಕ್ತಿ ಸಂಪನ್ನ पावरफुल ಆಗಿಲ್ಲ. बाप दादा ने हर एक बच्चे को अपने सर्व खजानों के बालक सो मालिक बनाया. सभी को सर्व खजाने दिए हैं, कम ज़्यादा नहीं दिए, क्योंकि अनगिनत खजाना है, बेहद का खजाना है. इसलिए हर बच्चे को बेहद का बालक सो मालिक बनाया है. ಬಾಬವರು ಎಲ್ಲ ಮಕ್ಕಳಿಗೂ ಒಂದೇ ಸಮನಾಗಿ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೆ, ಬಾಲಕ್ಸೋ ಮಾಲೀಕರನ್ನಾಗಿ ಮಾಡಿದ್ದಾರೆ. ಯಾಕೆ ಅಂದರೆ ಬಾಬವ್ರ ಹತ್ರ ಬೇಹದ್ದಿನ ಖಜಾನೆ ಇದೆ, ಯಾವ ಖಜಾನೆಗೂ ಕೊರತೆಯೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಬೇಹದ್ದಿನ ಬಾಲಕ್ಸೋ ಮಾಲೀಕ ಆಗುವ अधिकार बाबा ಕೊಟ್ಟಿದ್ದಾರೆ. बेहद का बाप है, बेहद का खजाना है, तो अभी अपने आप को चेक करो कि आपके पास भी बेहद है या कभी कभी कुछ चोरी हो जाता है, गुम हो जाता है. ಬೇಹದ್ದಿನ ತಂದೆ ಬೇಹದ್ದಿನ ಖಜಾನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಖಜಾನೆ ನಿಮ್ಮ ಹತ್ತಿರ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೋ ಹೇಗೆ? ಬೇಹದ್ದಿನ ಖಜಾನೆ ಇದೆಯೋ ಹೇಗೆ? ಅಥವಾ ಒಮ್ಮೊಮ್ಮೆ ಆ ಖಜಾನೆ ಕಡಿಮೆ ಆಗ್ತದೆ, ಅಥವಾ ಯಾರಾದರೂ ಅದನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಖಜಾನೆ ಕಳೆದು ಹೋಗ್ತದೆ, ಈ ಥರ ಏನಾದರೂ ಆಗ್ತಿದೆಯೇ? बाबा क्यों अटेंशन दिला रहे हैं? परेशान न हो, स्वमान की सीट पर सेट रहो, अपसेट नहीं. 63 जन्म तो अपसेट का अनुभव कर लिया, अभी और करना चाहते हो क्या? ಬಾಬಾ ಯಾಕೆ ನಿಮಗೆ ಎಚ್ಚರಿಕೆ ಕೊಡ್ತಾರಂದರೆ, ಯಾಕೆ ಸಮಾನದ ಸೀಟಲ್ಲಿ ಆಸನದಲ್ಲಿ ಇರಲಿಕ್ಕೆ ಹೇಳ್ತಾರೆ ಅಂದರೆ, 63 ಜನ್ಮಗಳಿಂದ ನೀವು ಅಪ್ಸೆಟ್ ಆಗಿದ್ದೀರಿ, ಆಸನ ಬಿಟ್ಟು ಕೆಳಗೆ ಇಳಿದಿದ್ದೀರಿ, ಅದರ ಅನುಭವ ಸಾಕಷ್ಟು ಮಾಡಿದ್ದೀರಿ. ಮತ್ತು ಅದೇ ಥರದ ಆಯಾಸದ ಅನುಭವ, ಸುಸ್ತಿನ ಅನುಭವ ಮಾಡಲಿಕ್ಕೆ ಇಷ್ಟಪಡ್ತೀರಾ? अभी भी थक नहीं गए हो क्या? अभी स्वमान में रहना
अर्थात अपने ऊंचे ते ऊंचे शान में रहना. 63 ಜನ್ಮಗಳಿಂದ ಸುಸ್ತಾದ್ರೂ ಇನ್ನೂ ನಿಮಗೆ ಸಾಕಾಗಿಲ್ವಾ? ಇನ್ನೂ ಅದೇ ಥರ ಸುಸ್ತಾಗಬೇಕು, ಮೇಲೆ ಕೆಳಗೆ ಸ್ಥಿತಿ ಮಾಡ್ಕೋಬೇಕು ಅಂತ ಇಷ್ಟ ಇದೆಯೇ? ಇಷ್ಟ ಇಲ್ಲ ಅಂದರೆ ನಿಮ್ಮ ಸ್ವಮಾನದಲ್ಲಿ ಉನ್ನತವಾದ ನಶೆಯಲ್ಲಿ ಯಾಕೆ ಇರೋದಿಲ್ಲ? कितना समय बीत गया, 70 साल मना रहे तो स्वयं की पहचान अर्थात स्वमान की पहचान, स्वमान में स्थित रहना. ಬಾಬಾ ಹೇಳ್ತಾರೆ 70 ವರ್ಷಗಳ ಸಮಯ, ಸಂಗಮ ಯುಗದ ಸಮಯ ಕಳೆದು ಹೋಗಿದೆ. ಇನ್ನೂವರೆಗೂ ನೀವು ಸುಸ್ತನೇ ಆಗ್ತಾ ಇದ್ದರೆ ಇನ್ನು ಸಂಪನ್ನ ಆಗುವುದು ಯಾವಾಗ? ನಿಮಗೆ ನಿಮ್ಮ ಪರಿಚಯನೂ ಸಿಕ್ಕಿದೆ, ಸ್ವಮಾನದ ಪರಿಚಯನೂ ಸಿಕ್ಕಿದೆ. ಯಾಕೆ ಆ ಸ್ವಮಾನದಲ್ಲಿ ಇರೋದಿಲ್ಲ? समय अनुसार अभी सदा शब्द को प्रैक्टिकल लाइफ में लाना. शब्द को अंडरलाइन नहीं करना, लेकिन प्रैक्टिकल लाइफ में अंडरलाइन करो. ಬಾಬಾ ಹೇಳ್ತಾರೆ, ಸದಾ ಸ್ವಮಾನದಲ್ಲಿ ಇರುವುದು, ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಇರುವುದು. ಈ ಒಂದು ಶಬ್ದಗಳಲ್ಲಿ ಸದಾ ಎನ್ನುವ ಶಬ್ದ ಏನಿದೆ, ಈ ವಾಕ್ಯಗಳಲ್ಲಿ ಸದಾ ಎನ್ನುವ ಶಬ್ದ ಏನಿದೆ, ಅದಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಬರೇ ಬರ್ಕೊಳ್ಳುವಾಗ ಅಂಡರ್ಲೈನ್ ಮಾಡೋದಲ್ಲ, ಸದಾ ಎನ್ನುವ ಶಬ್ದ ಪ್ರಾಕ್ಟಿಕಲ್ ಜೀವನದಲ್ಲಿ धारणे ಮಾಡಿಕೊಳ್ಳ್ರಿ. सदा रहना है, सदा रहेंगे, कर तो रहे हैं, कर लेंगे. यह बेहद के बालक और मालिक के बोल नहीं है. ಸದಾ ನೀವು ಆ ಸ್ಥಿತಿಯಲ್ಲಿ ಇರಬೇಕು. ಸದಾ ಇರ್ತೀನಿ, ಸದಾ ಮಾಡ್ತೀನಿ ಅಂತ ಹೇಳಬೇಕು ವಿನಃ ಮಾಡೋಣ ನೋಡೋಣ ಅಂತ ಹೇಳಬಾರದು. अभी तो हर एक के दिल से यह अनहद शब्द निकले, पाना था वह पा लिया. ಈಗ ಎಲ್ಲರ ಮುಖದಿಂದ ಈ ಶಬ್ದ ಬರಬೇಕು. ನಮಗೇನು ಬೇಕಿತ್ತೋ, ಏನು ಪಡಿಬೇಕಿತ್ತೋ ಅದನ್ನು ನಾವು ಪಡ್ಕೊಂಡಿದ್ದೇವೆ ಎಂಬ ಶಬ್ದ ಬರಬೇಕು. यह बेहद खजाने के बेहद बाप के बच्चे नहीं बोल सकते कि पा रहे. ಇನ್ನೂ ನಾವು ಪಡ್ಕೊಳ್ಳೋದ್ರಲ್ಲಿ ಇದ್ದೇವೆ. ಒಮ್ಮೆ ಪಡ್ಕೋತೀವಿ, ಒಮ್ಮೊಮ್ಮೆ ಪಡ್ಕೊಳ್ಳಲ್ಲ ಎಂಬ ಶಬ್ದಗಳು ಬೇಹದ್ದಿನ ಖಜಾನೆಗೆ ಮಾಲೀಕರಾದಂತಹ ಮಕ್ಕಳ ಮುಖದಲ್ಲಿ ಬರಬಾರದು. ಪಾಲಿಯ जब बाप दादा को पा लिया, मेरा बाबा कह दिया, मान लिया, जान भी लिया, मान भी लिया, तो यह अनहद शब्द पा लिया. क्योंकि बाप दादा जानते हैं कि बच्चे स्वमान में कभी कभी होने के कारण समय के महत्व को भी स्मृति में कम रखते. ಯಾವಾಗ ನೀವು ಬಾಬೋರ್ನ ಪಡ್ಕೊಂಡಿದ್ದೀರಿ, ನನ್ನ ಬಾಬಾ ಅಂತ ಹೇಳ್ತೀರಿ, ಒಪ್ಕೊಂಡಿದ್ದೀರಿ ಅಂದ ಮೇಲೆ ನಾನು ತಂದೆಯಿಂದ ಏನು ಪಡಿಬೇಕಾಗಿತ್ತೋ ಅದನ್ನು ಪಡ್ಕೊಂಡಿದ್ದೇನೆ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಬಾಬಾ ನೋಡ್ತಿದ್ದಾರೆ ಮಕ್ಕಳ ಸ್ವಮಾನದ ಖುಷಿ ಒಮ್ಮೊಮ್ಮೆ ಕಡಿಮೆ ಆಗಿಬಿಡ್ತದೆ, ಸ್ವಮಾನವನ್ನು ಮರೀತಾರೆ. ಯಾಕೆ ಅಂದರೆ ಸಮಯದ ಮಹತ್ವವನ್ನು ಕೂಡ ಮರಿತಾ ಇದ್ದಾರೆ. ಏಕ್ ಹೈ ಸ್ವಯಂ ಕಾ ಸಮಾನ್, ದೂಸರಾ ಹೈ ಸಮಯ ಕಾ ಮಹತ್ವ. ಮೊದಲನೇದು ನಮ್ಮ ಸ್ವಮಾನವನ್ನು ನೆನ್ಪಿಟ್ಕೋಬೇಕು. ಎರಡನೇದು ಸಮಯದ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು. ಆಪ್ ಸಾಧಾರಣ नहीं हो, पूर्वज हो. एक एक के पीछे विश्व की आत्माओं का आधार है. ತಾವು ಸಾಧಾರಣ ಆತ್ಮಗಳಲ್ಲ,
ಒಬ್ಬೊಬ್ಬರೂ ಕೂಡ ವಿಶ್ವಕ್ಕೆ ಪೂರ್ವಜರಾಗಿದ್ದೀರಿ. ಒಬ್ಬೊಬ್ಬರ ಹಿಂದೆ ವಿಶ್ವದ ಅನೇಕ ಆತ್ಮರು ಇದ್ದಾರೆ. ಒಬ್ಬೊಬ್ಬರು ನೀವು ಅನೇಕ ಆತ್ಮರಿಗೆ आधार ಆಗಿದ್ದೀರಿ. सोचो अगर आप हलचल में आएंगे तो विश्व की आत्माओं का क्या हाल होगा. ಪೂರ್ವಜರು ಆಧಾರ ಮೂರ್ತಿಗಳೇ ಅಲುಗಾಡ್ತಾ ಇದ್ದರೆ ನಿಮ್ಮ ಹಿಂದೆ ಇರುವಂಥ ಆತ್ಮರ ಸ್ಥಿತಿ ಏನಾಗಬಹುದು. ऐसे नहीं समझो कि जो महारथी कहलाए जाते हैं उनके पीछे ही विश्व का आधार है. अगर नए नए भी है क्योंकि आज नए भी बहुत आए हैं. ಬಾಬಾ ಹೇಳ್ತಾರೆ, ಕೇವಲ ಮಹಾರಥಿಗಳ ಹಿಂದೆ ಮಾತ್ರ ವಿಶ್ವದ ಅನೇಕ ಆತ್ಮರು ಇದ್ದಾರೆ ಅಂತ ತಿಳ್ಕೊಬೇಡಿ. ಹೊಸ ಹೊಸ ಮಕ್ಕಳ ಹಿಂದೆನೂ ಕೂಡ ಅವರನ್ನು ಫಾಲೋ ಮಾಡುವಂಥ ಅನೇಕ ಭಕ್ತರು, ಪ್ರಜೆಗಳು, ಆತ್ಮರು ಇದ್ದಾರೆ. जिसने दिल से माना मेरा बाबा तो जो नए नए आए हैं वह भी मानते हैं, जानते हैं, कहते हैं मेरा बाबा, वह हाथ उठाओ. ಹೊಸದಾಗಿ ಬಂದವರು ಕೂಡ ನನ್ನ ತಂದೆ ಅಂತ ಒಪ್ಕೊಂಡಿದ್ದಾರೆ. ಪ್ರೀತಿಯಿಂದ ಹೇಳ್ತಾರೆ ನನ್ನ ತಂದೆ ಅಂತ. ಅಂಥವರೆಲ್ಲ ಕೈ ಎತ್ತಿರಿ ಅಂತ ಹೇಳ್ತಾರೆ ಬಾಬಾ. नए नए हाथ उठा रहे, पुराने तो पक्के है ही. जिसने दिल से माना मेरा बाबा और बाप ने भी माना मेरा बच्चा, वह सभी जिम्मेवार है. ಹಳೆ ಮಕ್ಕಳು ಅಂತೂ ಪಕ್ಕಾ ಮಕ್ಕಳಾಗಿದ್ದಾರೆ. ಆದರೆ ಹೊಸಬರಲ್ಲಿಯೂ ಕೂಡ ಯಾರು ಹೃದಯದಿಂದ ಪರಮಾತ್ಮ ನಮ್ಮ ತಂದೆ ಅಂತ ಒಪ್ಕೊಂಡಿದ್ದಾರೆಯೋ ಅವರ ಮೇಲೆಯೂ ಕೂಡ ವಿಶ್ವದ ಸರ್ವ ಆತ್ಮರ ಜವಾಬ್ದಾರಿ ಇದೆ. क्योंकि जब से आप कहते हो मैं ब्रह्मा कुमार ब्रह्मा कुमारी हूँ, ब्रह्मा कुमार और कुमारी हो व शिव कुमार शिव कुमारी हो या दोनों के हो, फिर तो बंध गई, जिम्मेवारी का ताज पड़ गया. ಬಾಬಾ ಹೇಳ್ತಾರೆ, ಹೊಸಬ್ರೇ ಇರಲಿ ಹಳಬ್ರೇ ಇರಲಿ, ನಿಮಗೆ ನೀವು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಅಥವಾ ಶಿವಕುಮಾರ್ ಶಿವಕುಮಾರಿಯರು ಅಂತ ಹೇಳ್ಕೊಳ್ತೀರಿ ಅಂದಮೇಲೆ ನೀವೆಲ್ಲರೂ ತಂದೆ ಕೊಟ್ಟಂಥ ಜವಾಬ್ದಾರಿಯ ಬಂಧನದಲ್ಲಿ ಬಂಧಿತರಾಗಿದ್ದೀರಿ. ಎಲ್ಲರಿಗೂ ಕೂಡ ಬಾಬಾ ಜವಾಬ್ದಾರಿಯ ಕಿರೀಟ ಹಾಕಿದ್ದಾರೆ. पांडव बताओ जिम्मेवारी का ताज पड़ा है ना, भारी तो नहीं लग रहा है, हल्का है ना, है ही लाइट का. ಪಾಂಡವರಿಗೆ ಬಾಬಾ ಕೇಳ್ತಾ ಇದ್ದಾರೆ, ನಿಮಗೆ ಬಾಬಾ ಯಾವ ಜವಾಬ್ದಾರಿಯ ಕಿರೀಟ ಹಾಕಿದ್ದಾರೆ ಅದು ಹಗುರ ಇದೆಯೋ ಭಾರ ಇದೆಯೋ. ಅದು ಹಗುರ ಆಗಿದೆ. ಏಕೆ ಅಂದರೆ ಅದು ಬೆಳಕಿನ ಕಿರೀಟ ಆಗಿದೆ. ಬೆಳಕು ಎಷ್ಟು ಹಗುರವಾಗಿರ್ತದೆ. तो समय का भी महत्व अटेंशन में रखो, समय पूछकर नहीं आना है. ಆದ್ದರಿಂದ ಸಮಯದ ಮಹತ್ವವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಸಮಯ ನಿಮಗೆ ಹೇಳಿ ಕೇಳಿ ಬರೋದಿಲ್ಲ. कई बच्चे अभी भी कहते सोचते हैं कि थोड़ा सा अंदाज मालूम होना चाहिए. चलो 20 साल 10 साल थोड़ा मालूम हो, लेकिन बाप दादा कहते समय का फाइनल विनाश का छोड़ो, आपको अपने शरीर के विनाश का पता है. ಮಕ್ಕಳಲ್ಲಿ ಕೆಲವರು ಬಾಬವ್ರಿಗೆ ಕೇಳ್ತಾ ಇರ್ತಾರಂತೆ, ಬಾಬಾ ವಿನಾಶದ ಸಮಯ ಯಾವಾಗ ಅಂತ ಸ್ವಲ್ಪ ಸೂಚನೆ ಕೊಡ್ರಿ. ಇನ್ನು 20 ವರ್ಷ ಇದೆಯೋ 10 ವರ್ಷ ಇದೆಯೋ ಯಾವಾಗ ಅಂತ ಸ್ವಲ್ಪ ನೀವು ನಮಗೆ ತಿಳಿಸ್ರಿ ಅಂತ ಕೇಳ್ತಾರಂತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ,
ವಿನಾಶದ ಸಮಯ ಯಾವಾಗ ಅಂತ ಕೇಳಬೇಡಿ. ನಿಮ್ಮ ಶರೀರದ ವಿನಾಶ ಯಾವಾಗ ಅಂತನೂ ನಿಮಗೆ ಗೊತ್ತಿಲ್ಲ. कोई है जिसको पता हो कि मैं फलाने तारीख में शरीर छोड़ूंगा, है पता? ಬಾಬಾ ಕೇಳ್ತಾ ಇದ್ದಾರೆ. ನೋಡಿ, ಯಾರಿಗಾದರೂ ನೀವು ದೇಹ ಬಿಡುವ ತಾರೀಖು ಗೊತ್ತಿದೆಯಾ? और आजकल तो ब्राह्मणों के जाने का भोग बहुत लगाते हो, कोई भरोसा नहीं, इसलिए समय का महत्व जानो. ಇತ್ತೀಚೆಗೆ ತಾವೆಲ್ಲ ಮಕ್ಕಳು ಜೀತೆ ಜಿ ಮರನೆ ಕಾ ಭೋಗ ಅಂತ ಮಧುಬನದಲ್ಲಿ ಭೋಗ ಇಡಿಸ್ತೀರಿ. ಸತ್ತ ನಂತರ ಇಡುವ ಭೋಗ ಜೀವಂತ ಇರುವಾಗಲೇ ಇಡಿಸ್ತೀರಿ. ಯಾಕೆ ಅಂದರೆ ದೇಹದ ಮೇಲೆ ಯಾವ ಭರವಸೆಯೂ ಇಲ್ಲ ಅಂತ ಹೇಳ್ತಾರೆ ಬಾ. यह छोटा सा युग आयु में छोटा है, लेकिन बड़े ते बड़ी प्राप्ति का युग है. ಆದ್ದರಿಂದ ಸಮಯದ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಈ ಚಿಕ್ಕದಾದಂಥ ಯುಗದ ಅವಧಿ ಕಡಿಮೆ ಇದೆ, ಆದರೆ ಪ್ರಾಪ್ತಿ ಬಹಳ ದೊಡ್ಡದಿದೆ. ಈ ಯುಗದಲ್ಲಿ ಆಗುವ ಪ್ರಾಪ್ತಿ ಬಹಳ ದೊಡ್ಡದಿದೆ. क्योंकि बड़े ते बड़ा बाप इस छोटे से युग में ही आता है, बड़े युगों में नहीं आता है. ಯಾಕೆ ಅಂದರೆ ದೊಡ್ಡಾತಿ ದೊಡ್ಡ ತಂದೆ ಈ ಚಿಕ್ಕದಾದಂಥ ಯುಗದಲ್ಲಿನೇ ಬರ್ತಾರೆ, ಸಂಗಮ ಯುಗದಲ್ಲಿನೇ ಬರ್ತಾರೆ, ದೊಡ್ಡ ದೊಡ್ಡ ಯುಗಗಳಲ್ಲಿ ಬರೋದಿಲ್ಲ. ಯಹಿ ಛೋಟಾ ಸಾ ಯುಗ ಹೈ जिसमें सारे कल्प की प्राप्ति का बीज डालने का समय. ಈ ಚಿಕ್ಕದಾಗಿರುವಂಥ ಯುಗದಲ್ಲಿನೇ ಇಡೀ ಕಲ್ಪಕ್ಕೆ ಬೇಕಾದ ಪ್ರಾಪ್ತಿಯ ಬೀಜ ನೀವು ಈ ಸಮಯದಲ್ಲಿ ಹಾಕ್ತೀರಿ. ಚಾಹೆ ವಿಶ್ವ का राज्य प्राप्त करो, चाहे पूज्य बनो, सारे कल्प के बीज डालने का समय यह है और डबल फल प्राप्त करने का समय. ಇಡೀ ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಮಯ ಇದಾಗಿದೆ. ಭಕ್ತಿ ಮಾರ್ಗದಲ್ಲಿ ಪೂಜ್ಯ ದೇವತಾ ಆಗಲಿಕ್ಕೆ ಯಾವ ಪ್ರಾರಬ್ಧ ಬೇಕೋ, ಪುರುಷಾರ್ಥ ಬೇಕೋ, ಅದರ ಬೀಜವನ್ನು ಕೂಡ ನೀವು ಸಂಗಮ ಯುಗದಲ್ಲಿನೇ ಹಾಕ್ತೀರಿ. ಡಬಲ್ ಫಲ್ ಪ್ರಾಪ್ತ ಕರ್ನೆ ಕಾ ಸಮಯ. ಸಂಗಮ ಯುಗದಲ್ಲಿನೇ ನಿಮಗೆ ಡಬಲ್ ಫಲ ಸಿಗ್ತದೆ. ಭಕ್ತಿ ಕಾ ಫಲ್ ಭಿ ಅಭಿ ಮಿಲ್ತಾ और ಪ್ರತ್ಯಕ್ಷ ಫಲ್ ಭಿ ಅಭಿ ಮಿಲ್ತಾ. ನೀವು ಮಾಡಿದ ಭಕ್ತಿಗೆ ಫಲನೂ ಸಂಗಮ ಯುಗದಲ್ಲಿ ಸಿಗ್ತದೆ, ಮತ್ತು ಈಗ ಮಾಡ್ತಿರುವಂಥ ಸೇವೆಯ ಫಲನೂ, ಪ್ರತ್ಯಕ್ಷ ಫಲನೂ ಇದೇ ಸಂಗಮ ಯುಗದಲ್ಲಿ ಸಿಗ್ತದೆ. अभी अभी किया, अभी अभी प्रत्यक्ष फल मिलता है और भविष्य भी बनता है. ಸಂಗಮ ಯುಗದಲ್ಲಿ ಏನು ಮಾಡ್ತೀರಿ, ಈಗ ಮಾಡಿದ ಕೂಡಲೇ ಪ್ರತ್ಯಕ್ಷ ಫಲ ಸಿಗ್ತದೆ, ಮತ್ತು ಭವಿಷ್ಯದ ಫಲವೂ ಕೂಡ ಜಮಾ ಆಗ್ತದೆ. सारे कल्प में देखो ऐसा कोई युग है, क्योंकि इस समय ही बाप ने हर बच्चे की हथेली पर बड़े ते बड़ी सौगात दी है. ಇಡೀ ಕಲ್ಪದಲ್ಲಿ ನೋಡಿ, ಇಂತಹ ಯುಗ ಮತ್ತೊಮ್ಮೆ ಬರೋದಿಲ್ಲ. ಆದ್ದರಿಂದ ಈ ಸಮಯದಲ್ಲಿನೇ ಬಾಬಾ ತಮ್ಮ ಕೈಯಲ್ಲಿ ನಿಮಗಾಗಿ ಒಂದು ಉಡುಗೊರೆಯನ್ನು ತಂದಿದ್ದಾರೆ. ಸ್ವರ್ಗ ಕಾ ರಾಜ್ಯ ಭಾಗ್ಯ. ಪ್ರತಿಯೊಬ್ಬರ ಸಲುವಾಗಿ ಬಾಬಾ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಉಡುಗೊರೆಯಾಗಿ ತಂದಿದ್ದಾರೆ. नई दुनिया के स्वर्ग की गिफ्ट हर बच्चे की हथेली में दे दी है. इतनी बड़ी गिफ्ट कोई नहीं देता और कभी नहीं देता. ಹೊಸ ಜಗತ್ತಿನ ಉಡುಗೊರೆಯನ್ನು ಮಕ್ಕಳ ಕೈಗೆ ಕೊಟ್ಟಿದ್ದಾರೆ. ಇಂಥ ದೊಡ್ಡ ಉಡುಗೊರೆಯನ್ನು
ಈ ಜಗತ್ತಿನಲ್ಲಿ ಯಾರೂ ಕೊಡೋದಿಲ್ಲ, ಎಂದೂ ಕೊಡೋದಿಲ್ಲ. ಅಭಿ ಮಿಲ್ತಿ, ಅದು ಈಗ ಮಾತ್ರ ನಿಮಗೆ ಪ್ರಾಪ್ತಿಯಾಗ್ತದೆ. अभी आप मास्टर सर्वशक्तिवान बनते हो और कोई युग में मास्टर सर्वशक्तिमान का मर्तबा नहीं मिलता है. ಸಂಗಮ ಯುಗದಲ್ಲಿ ಮಾತ್ರ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ತೀರಿ. ಬೇರೆ ಯಾವ ಯುಗದಲ್ಲೂ ಕೂಡ ನಿಮಗೆ ಮಾಸ್ಟರ್ ಸರ್ವಶಕ್ತಿವಾನ್ ಎನ್ನುವ ಬಿರುದು ಸಿಗೋದಿಲ್ಲ, ಆ ಸ್ಥಾನ ನಿಮಗೆ ಸಿಗೋದಿಲ್ಲ. तो स्वयं के स्वमान में भी एकाग्र रहो और समय के महत्व को भी जानो. ಆದ್ದರಿಂದ ನಿಮ್ಮ ಸ್ವಮಾನವನ್ನು ನೆನಪಿಟ್ಕೊಳ್ಳಿ, ಆ ಸ್ವಮಾನದಲ್ಲಿ ಏಕಾಗ್ರತೆಯಿಂದ ಇರಿ ಮತ್ತು ಸಮಯದ ಮಹತ್ವವನ್ನು ತಿಳ್ಕೊಳ್ಳಿ. ಸ್ವಯಂ और समय, स्वयं का समान और समय का महत्व. ಮೊದಲು ನಿಮ್ಮ ಸ್ವಯಂನ ಸ್ವಮಾನ ಮತ್ತು ಎರಡನೇದು ಸಮಯದ ಮಹತ್ವ. ಅಲ್ಬೇಲಾ ನಹಿ ಬನ್, ಈ ಎರಡನ್ನೂ ಸದಾ ಕಾಲಕ್ಕೂ ನೆನಪಿಟ್ಕೊಳ್ಳಿ. ಇದರಲ್ಲಿ ನೀವು ಸೋಮಾರಿ ಆಗಬೇಡಿ, ಹುಡುಗಾಟಿಕೆ ಮಾಡಬೇಡಿ. 70 साल बीत चुके, अभी अगर अलबेले बने तो बहुत कुछ अपनी प्राप्ति कम कर देंगे. ಬಾಬಾ ಹೇಳ್ತಾರೆ, ಸಾಕಷ್ಟು ಸಮಯ ಈಗ ಕಳೆದು ಹೋಗಿದೆ, 88 ವರ್ಷಗಳಾದವು. ಇವತ್ತಿಗೂ ನೀವು ಪುರುಷಾರ್ಥ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಪ್ತಿಯನ್ನು ನೀವು ಕಳ್ಕೋತೀರಿ. बहुत अच्छे चल रहे, पहुँच जाएंगे, देखना पीछे नहीं रहेंगे, हो जाएगा, यह अलबेलापन है. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಯಾವ ಥರ ಈ ಒಂದು ಹುಡುಗಾಟಿಕೆ ಅಥವಾ ಸೋಮಾರಿತನ ಬರ್ತದೆ ಅಂದರೆ, ನಾವು ಭಾಳ ಚೆನ್ನಾಗಿ ನಡೀತಾ ಇದ್ದೀವಿ, ಭಾಳ ಚೆನ್ನಾಗಿ ಪುರುಷಾರ್ಥ ಮಾಡ್ತಿದ್ದೀವಿ, ನಾವು ತಲುಪಿಬಿಡ್ತೀವಿ, ಬೇಕಾದರೆ ನೋಡ್ರಿ ಆ ಸಮಯ ಬಂದಾಗ ನಾವು ನಮ್ಮ ಗುರಿಯನ್ನು ತಲುಪಿಬಿಡ್ತೀವಿ ಅಂತ ಹೇಳ್ತಿರ್ತಾರೆ. और दूसरा रॉयल आलस्य आता है, अलबेलापन और आलस्य. ಎರಡನೇದು ಸೋಮಾರಿತನ ಬಂದುಬಿಡ್ತದೆ ಮಕ್ಕಳಲ್ಲಿ. ಒಂದು ಅಲಕ್ಷ್ಯ ಮಾಡುವಂತಹ ಅಲ್ಬೇಲಾಪನ್, ಎರಡನೇದು ಆಲಸ್ಯ. ಕಬ್ ಶಬ್ದ ಹೇ ಆಲಸ್ಯ, ಅಬ್ ಶಬ್ದ ಹೇ ತುರಂತ ದಾನ್ ಮಹಾಪುಣ್ಯ. ಮುಂದೆ ಮಾಡೋಣ, ನೋಡಿ ಮಾಡೋಣ, ಆದಾಗ ಮಾಡೋಣ ಅನ್ನೋದು ಆಲಸ್ಯ. ಈಗಲೇ ಮಾಡ್ತೀನಿ ಅನ್ನೋದು ತುರ್ತದಾನ ಮಹಾಪುಣ್ಯ ಅಂತ ಹೇಳ್ತಾರೆ ಬಾಬಾ. आज पहला टर्न है तो बाप दादा अटेंशन खिंचवा रहे. इस सीज़न में न स्वमान से उतरना है, न समय के महत्व को भूलना है. ಈ ದಿನ ಈ ಸೀಸನಿನ ಮೊದಲನೇ ಗ್ರೂಪ್ ಆಗಿದೆ, ಮೊದಲನೇ ಮಿಲನ ಆಗಿರೋದ್ರಿಂದ ಬಾಬವರು ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇಡೀ ಸೀಸನ್ನಲ್ಲಿ ನಿಮ್ಮ ಸ್ವಮಾನದಿಂದ ನೀವು ಕೆಳಗೆ ಇಳಿಬಾರದು ಮತ್ತು ಸಮಯದ ಮಹತ್ವವನ್ನು ಮರಿಬಾರದು. ಅಲರ್ಟ್, ಹೋಶಿಯಾರ್, ಖಬರ್ದಾರ್ ಬನು. ಸದಾ ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ, ಸಾವಧಾನಾಗಿರಿ. ಪ್ಯಾರೆ ಹೇನ, जिससे प्यार होता है उसकी जरा भी कमजोरी कमी देखी नहीं जाती. ಎಲ್ಲ ಮಕ್ಕಳ ಮೇಲೆ ಬಾಬೋರ್ಗೆ ಪ್ರೀತಿ ಇದೆ ಅಲ್ವಾ? ಯಾರ ಮೇಲೆ ಪ್ರೀತಿ ಇರ್ತದೆ ಅವರ ದುರ್ಬಲತೆ ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. सुनाया कि बाप दादा का लास्ट बच्चा भी है तो उससे भी ಅತಿ ಪ್ಯಾರೆ. ಬಾಬೋರು ಈಗಾಗಲೇ ಹೇಳಿದರು, ಕೊನೆಯ ಮಗುವಿನ ಮೇಲೇನೂ ಕೂಡ
ಹೊಸದಾಗಿ ಬಂದಂಥ ಮಕ್ಕಳ ಮೇಲೆಯೂ ಕೂಡ ನನಗೆ अत्यंत प्रीति ಇದೆ. बच्चा तो है ना, तो अभी इस चलती हुई सीज़न भले इंडिया वालों की है, लेकिन डबल विदेशी भी कम नहीं. ಬಾಬಾ ಹೇಳ್ತಾರೆ, ಈ ನಡೆಯುವಂಥ ಸೀಸನ್ನಲ್ಲಿ ದೇಶದ ಮಕ್ಕಳು ವಿದೇಶದ ಮಕ್ಕಳು कोई भी टर्न ऐसा नहीं होता जिसमें डबल विदेशी नहीं. यह उन्हों की कमाल है. देखो कितने हैं, स्पेशल सीज़न बीत गई, फिर भी देखो कितने मुबारक है. भले पधारे, बहुत बहुत मुबारक है. ಮೊದಲನೇ ಮಿಲನ ಕೇವಲ ವಿದೇಶಿ ಆತ್ಮರಿಗಾಗಿ ಇಟ್ಟಿರ್ತಾರೆ. ಆದರೆ ಮುಂದಿನ ಎಲ್ಲ ಸೀಸನ್ಗಳಲ್ಲಿಯೂ ಕೂಡ ವಿದೇಶಿ ಮಕ್ಕಳು ಹಾಜರಾಗಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ವಿದೇಶಿ ಮಕ್ಕಳಿಗೆ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. तो सुना अभी क्या करना है, इस सीज़न में क्या करना है, वह होम वर्क दे दिया. ಈಗ ಎಲ್ಲ ಮಕ್ಕಳಿಗೂ ನಾನು ಈ ಸೀಸನ್ನಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ಪುರುಷಾರ್ಥ ಮಾಡಬೇಕು ಅನ್ನೋದನ್ನು ಈಗಾಗಲೇ ತಿಳಿಸಿದ್ದೀನಿ. ಸ್ವಯಂ ಕೋ ರಿಯಲೈज़ करो, स्वयं को ही करो, दूसरे को नहीं. और रियल गोल्ड बनो, क्योंकि बाप दादा समझते हैं जिसने मेरा बाबा कहा वह साथ में चले, ಬರಾತಿ ಹೋಕೆ ನಹಿ ಚಲೆ. ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಗುರುತಿಸ್ಕೊಳ್ರಿ, ಬೇರೆಯವ್ರನ್ನ ನೋಡ್ಲಿಕ್ಕೆ ಹೋಗಬೇಡಿ ಮತ್ತು ಚೊಕ್ಕ ಚಿನ್ನ ಆಗ್ರಿ. ಯಾರೆಲ್ಲರೂ ಪ್ರೀತಿಯಿಂದ ನನ್ನ ಬಾಬಾ ಅಂತ ಹೇಳ್ತೀರಿ ಅವರೆಲ್ಲರೂ ನನ್ನ ಜೊತೆಗೇ ಬರ್ತೀರಿ. ಮೆರವಣಿಗೆಯಲ್ಲಿ ಹಿಂದೆ ಬರುವಂಥವರು ಆಗೋದಿಲ್ಲ ನೀವು, ಆದರೆ ನನ್ನ ಜೊತೆ ಜೊತೆಗೆ ಬರುವಂಥವ್ರಾಗ್ತೀರಿ. बाप दादा के साथ श्रीमत का हाथ पकड़ साथ चले और फिर ब्रह्मा बाबा के साथ पहले राज्य में आवे. ಯಾವ ಮಕ್ಕಳು ರಿಯಲ್ ಗೋಲ್ಡ್ ಆಗ್ತಾರೆ, ತಮ್ಮನ್ನು ಅರ್ಥ ಮಾಡ್ಕೋತಾರೆ, ಅವರು ತಂದೆಯ ಶ್ರೀಮತದ ಕೈಯನ್ನು ಹಿಡಿದು ತಂದೆಯ ಜೊತೆ ಜೊತೆಗೆ ಮನೆಗೆ ಹೋಗ್ತಾರೆ ಮತ್ತು ಬ್ರಹ್ಮ ತಂದೆಯ ಜೊತೆ ಜೊತೆಗೆ ಮೊದಲನೇ ರಾಜ್ಯದಲ್ಲಿ ಬರ್ತಾರೆ. ಮಜಾ ತೋ ಪಹಲೆ ನಯೇ ಘರ್ ಮೇ ಹೋತಾ ಹೈ ನಾ, ಏಕ ಮಾಸ್ ಕೆ ಬಾದ್ ಭಿ ಕಹತೆ ಏಕ ಮಾಸ್ ಪುರಾನಾ ಹೈ. ನಯಾ ಘರ್, ನಯಿ ದುನಿಯಾ, ನಯಿ ಚಾಲ್, ನಯಾ ರಸಮ್ रिवाज और ब्रह्मा बाप के साथ राज्य में आए. ಯಾರು ಹೋಗುವಾಗ ತಂದೆಯ ಕೈ ಹಿಡಿದು ಹೋಗ್ತಾರೆ, ಅವ್ರು ಬರುವಾಗಲೂ ಕೂಡ ಬ್ರಹ್ಮ ತಂದೆಯ ಕೈ ಹಿಡಿದು ಹೊಸ ರಾಜ್ಯದಲ್ಲಿ ಬರ್ತಾರೆ. ಹೊಸ ರಾಜ್ಯದ ಪ್ರಾರಂಭದಿಂದ ಬರುವುದು ಏನಿದೆ ಅದು ಬಹಳ ಶ್ರೇಷ್ಠವಾದಂತಹ ಸ್ಥಾನಮಾನ ಆಗಿದೆ. ಹೊಸ ರಾಜ್ಯ, ಹೊಸ ರೀತಿ ಪದ್ಧತಿಗಳು ಮತ್ತು ಆ ರಾಜ್ಯ ಅಧಿಕಾರಿಯ ಜೊತೆಗೆ ಬರೋದು, ಮೊದಲನೇ ಶ್ರೀಕೃಷ್ಣನ ಜೊತೆಗೆ ಬರುವುದೇನಿದೆ ಅದು ಬಹಳ ದೊಡ್ಡ ಪದವಿಯಾಗಿದೆ. ಯಾಕೆ ಅಂದರೆ ಯಾವುದೇ ಒಂದು ಮನೆ ಹೊಸದಾಗಿ ಕಟ್ಟಿದಾಗ ಮೊದಲನೇ ದಿನ ಅದಕ್ಕೆ ಹೊಸ ಮನೆ ಅಂತ ಹೇಳ್ತಾರೆ. ನಿಧಾನಕ್ಕೆ ಅದು 1 ವಾರದ ಹಳೆ ಮನೆ ಆಗ್ತದೆ, 1 ತಿಂಗಳಿನ ಹಳೆ ಮನೆ ಆಗ್ತದೆ, ನಂತರ 6 ತಿಂಗಳ ಹಳೆ ಮನೆ ಆಗ್ತದೆ. ಆದ್ದರಿಂದ ಬರುವುದಾದರೆ ಮೊದಲನೇ ಆತ್ಮ ಬ್ರಹ್ಮ ಬಾಬನ ಜೊತೆ ಜೊತೆಗೆ ನೀವು ಬರುವಂಥವರಾಗಬೇಕು. ಸಭಿ ಕಹತೆ ಹೋನಾ हमारा ब्रह्मा से बहुत प्यार है, तो प्यार की निशानी है साथ रहे साथ चले साथ आए. ನೀವು ಹೇಳ್ತೀರಲ್ವಾ,
ಬ್ರಹ್ಮ ಬಾಬೋರ ಮೇಲೇನೂ ನಮಗೆ ಸಾಕಷ್ಟು ಪ್ರೀತಿ ಇದೆ ಅಂತ. ಪ್ರೀತಿ ಇದೆ ಅಂದರೆ ಬ್ರಹ್ಮ ತಂದೆ ಜೊತೆಗೇ ಇರಬೇಕು, ಸಂಗಮ ಯುಗದಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ಹೋಗಬೇಕು, ಬ್ರಹ್ಮ ತಂದೆಯ ಜೊತೆಗೆ ಬರಬೇಕು. साथ चलना, साथ रहना, साथ आना पसंद है ना, तो जो चीज़ पसंद होती है उसको छोड़ा थोड़े ही जाता है. ಯಾವುದು ನಿಮಗೆ ಇಷ್ಟ ಇದೆ ಅದನ್ನೇ ನೀವು ಮಾಡಬೇಕು. ಇಷ್ಟ ಇದ್ದಿದ್ದನ್ನು ಯಾರೂ ಬಿಡೋದಿಲ್ಲ. तो बाप की हर बच्चे के साथ प्रीत की रीत यही है कि साथ चले ಪೀಛೆ ಪೀಛೆ ನೈ. ಬಾಬೋರ್ಗೇನು ಆಶೆ ಇದೆ ಅಂದರೆ ಬಾಪ್ ದಾದಾರವರ ಜೊತೆ ಜೊತೆಗೇ ಹೋಗಬೇಕು ಎಲ್ಲ ಮಕ್ಕಳು ಅಂತ. ಆ ಮೆರವಣಿಗೆಯಲ್ಲಿ ಹಿಂದೆ ಹಿಂದೆ ಹೋಗುವಂಥವರು ಆಗಬಾರದು. ಅಗರ್ ಕುछ रह जाएगा तो धर्मराज की सजा के लिए रुकना पड़ेगा. हाथ में हाथ नहीं होगा. ಏನಾದರೂ ಲೆಕ್ಕಾಚಾರ ನಿಮ್ಮದು ಉಳಿದಿತ್ತು ಅಂದರೆ ತಂದೆಯ ಕೈ ಹಿಡಿದು ನೀವು ಹೋಗೋದಿಲ್ಲ. ಧರ್ಮರಾಜನ ಹತ್ತಿರ ಶಿಕ್ಷೆ ಅನುಭವಿಸ್ಲಿಕ್ಕೆ ಮಧ್ಯದಲ್ಲಿ ನಿಲ್ಲಬೇಕಾಗ್ತದೆ. ಪೀಛೆ ಪೀಛೆ ಆಯಿಗೆ ಮಜಾ ಕಿಸ್ಮೆ ಅಂಥವರು ಕೊನೆಗೆ ಹಿಂದೆ ಹಿಂದೆ ಬರ್ತಾರೆ. ಮಜಾ ಇರೋದು ಯಾವುದರಲ್ಲಿ? ಸಾಥ ಮೇ ಜಾನೆ ಮೇ ಹೇನಾ, तो पक्का वायदा किया है कि साथ चलना है. देखो हाथ तो बहुत अच्छा उठाते. ಮಜಾ ಇರೋದು ತಂದೆಯ ಜೊತೆಗೇ ಹೋಗೋದ್ರಲ್ಲಿ, ಹಿಂದೆ ಹೋಗೋದ್ರಲ್ಲಿ ಅಲ್ಲ. ನೋಡಿ, ಈಗ ಎಲ್ಲರೂ ಕೈ ಎತ್ತಿದ್ದೀರಿ. ನಾವು ತಂದೆಯ ಕೈ ಹಿಡಿದು ತಂದೆಯ ಜೊತೆ ಜೊತೆಗೇ ಹೋಗೋರು ಅಂತ. हाथ देख बाप दादा खुश होते, लेकिन ಶ್ರೀಮತ್ ಕಾ ಹಾತ್ ಉಠಾನ. ಸ್ಥೂಲವಾದ ಕೈಯನ್ನು ಎತ್ತಿದ್ದೀರಿ, ಅದನ್ನು ನೋಡಿ ಬಾಬೋರ್ಗೆ ಖುಷಿ ಆಗ್ತಾ ಇದೆ. ಆದರೆ ಬಾಬಾ ಹೇಳ್ತಾರೆ, ನೀವು ನನ್ನ ಜೊತೆಗೆ ಬರಬೇಕಾದ್ರೆ ಶ್ರೀಮತದ ಕೈಯನ್ನು ಹಿಡಿಬೇಕು. ಶಿವ ಬಾಬಾ ಕಾ ತೋ ಹಾತ್ ಹೋಗಾ ನಹೀ, ಬ್ರಹ್ಮ ಬಾಬಾ आत्मा को भी हाथ नहीं होगा, आपको भी यह स्थूल हाथ नहीं होगा, तो श्रीमत का हाथ पकड़कर साथ चलना है. ಹೋಗುವಾಗ ಶಿವಬಾಬೋರ್ಗೂ ಸ್ಥೂಲವಾದ ಕೈ ಇರೋದಿಲ್ಲ, ಬ್ರಹ್ಮ ಬಾಬೋರ್ಗೂ ಇರೋದಿಲ್ಲ, ನಿಮಗೂ ಇರೋದಿಲ್ಲ. ಹಾಗಾದರೆ ಕೈ ಹಿಡ್ಕೊಂಡು ಹೋಗೋದು ಅಂದರೆ ಶ್ರೀಮತದ ಕೈ ಹಿಡಿದು ಜೊತೆಗೆ ಹೋಗುವುದು. कांध तो हिलाओ, अच्छा हाथ हिला रहे. बाप दादा चाहते हैं एक भी बच्चा पीछे नहीं रहे, सब साथ साथ चले. ಬಾಬಾ ಹೇಳ್ತಾರೆ, ಒಬ್ಬರೂ ನೀವು ಹಿಂದೆ ಉಳಿಬಾರ್ದು, ಎಲ್ಲರೂ ನನ್ನ ಜೊತೆ ಜೊತೆಗೆ ಬರಬೇಕು. ಇಸಲಿಯೇ ಎವರ್ ರೆಡಿ ರಹನಾ ಪಡೆ. ಅದಕ್ಕಾಗಿ ಏನು ಮಾಡಬೇಕು? ಎವರ್ ರೆಡಿ ಆಗಿ इरबेको. अब बाप दादा चारों ओर के बच्चों का रजिस्टर देखता रहेगा कि वायदा किया है तो निभाया, अर्थात फ़ायदा उठाया. सिर्फ वायदा नहीं करना, फ़ायदा उठाना. ಈಗ ನಾನು ಪ್ರತಿದಿನ ಮಕ್ಕಳ ರಿಜಿಸ್ಟರನ್ನು ನೋಡ್ತೀನಿ. ನೀವೇನಿವತ್ತು ತಂದೆಯ ಮುಂದೆ ವಾಯ್ದೆ ಮಾಡ್ತಾ ಇದ್ದೀರಿ, ಅದನ್ನು ನಿಭಾಯಿಸುತ್ತಾ ಅದರಿಂದ ಫಾಯ್ದೆ ಅಥವಾ ಲಾಭವನ್ನು ಪಡ್ಕೊಳ್ಳಿ. ಅಭಿ ಸಭಿ ದೃಢ ಸಂಕಲ್ಪ ಕರೆಂಗೆ, ದೃಢ ಸಂಕಲ್ಪ ಕಿ ಸ್ಥಿತಿ ಮೇ ಸ್ಥಿತ ಹೋಕರ್ ಬೈಠೋ, ಕರ್ನಾ ಹೀ ಹೇ ಚಲ್ನಾ ಹೀ ಹೇ. ಎಲ್ಲರೂ ದೃಢ ಸಂಕಲ್ಪ ಮಾಡಿರಿ. ಮಾಡಲೇಬೇಕು, ಆಗಲೇಬೇಕು, ಹೋಗಲೇಬೇಕು, ಹೋಗೇ ಹೋಗ್ತೀನಿ, ಸಾಥ ಚಲೇಂಗೆ, ಜೊತೆಗೇ ಹೋಗ್ತೀನಿ ಅಂತ ದೃಢ ಸಂಕಲ್ಪ ಮಾಡಿರಿ. दृढ़ संकल्प अपने आप से करो और इस स्थिति में बैठ जाओ. गे गे नहीं करना, करना ही है. ಮಾಡೋಣ ನೋಡೋಣ ಅಂತ ಹೇಳಬೇಡಿ,
ಗೊಣ ಮಾಡಬೇಡ್ರಿ, ಮಾಡೇ ಮಾಡ್ತೀನಿ, ಮಾಡಲೇಬೇಕು ಅಂತ ದೃಢ ಸಂಕಲ್ಪ ಮಾಡಿರಿ. अच्छा, सब तरफ के डबल सेवाधारी बच्चों को चारों ओर के सदा एकाग्र स्वमान की सीट पर सेट रहने वाले बाप दादा के मस्तक मणियाँ, चारों ओर के समय को महत्व को जान तीव्र पुरुषार्थ का सबूत देने वाले सपूत बच्चों को चारों ओर के उमंग उत्साह के पंखों से सदा उड़ते उड़ाने वाले डबल लाइट फरिश्ते बच्चों को बाप दादा का याद प्यार और नमस्ते. 4 ಕಡೆಯ ಡಬಲ್ ಸೇವಾಧಾರಿ ಮಕ್ಕಳಿಗೆ, ಏಕಾಗ್ರತೆಯಿಂದ ಸಮಾನದ ಆಸನದಲ್ಲಿ ಕುಳಿತಿರುವಂಥ ಮಕ್ಕಳಿಗೆ, ತಂದೆಯ ಮಸ್ತಕ ಮಣಿಗಳಾದಂತಹ ಹಾಗೂ ಸಮಯದ ಮಹತ್ವವನ್ನು ಅರಿತಿರುವಂತಹ ಮಕ್ಕಳಿಗೆ, ತೀವ್ರ ಪುರುಷಾರ್ಥದ ಪ್ರತ್ಯಕ್ಷ ಪ್ರಮಾಣ ಕೊಡುವಂತಹ ಸುಪುತ್ರರಿಗೆ ಮತ್ತು ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವಂತಹ ಹಾಗೂ ಹಾರಿಸುವಂತಹ ಡಬಲ್ ಲೈಟ್ ಫರಿಷ್ಠಾ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. दादियों से सभी साथ देते चल रहे हैं ना, यह बाप दादा को खुशी है. हर एक अपनी विशेषता की अंगुली दे रहे. ಎಲ್ಲ ದಾದಿಯರು ಪರಸ್ಪರರಿಗೆ ತಮ್ಮ ವಿಶೇಷತೆಯ ಸಹಯೋಗ ಕೊಟ್ಟು ಈ ಯಜ್ಞವನ್ನು ನಡೆಸ್ತಾ ಇದ್ದಾರೆ. दादी जी से सभी को आदि रत्न देख करके खुशी होती है ना. आदि से लेकर सेवा में अपनी हड्डियाँ लगाई, हड्डी सेवा की है, बहुत अच्छा. ಎಲ್ಲ ದಾದಿಯವರು ಯಜ್ಞದ ಪ್ರಾರಂಭದಿಂದ ತಮ್ಮ ಮೂಳೆಗಳನ್ನು ಸವಿಸಿ ಸೇವೆ ಮಾಡಿದ್ದೀರಿ. देखो कुछ भी होता है, लेकिन एक बात देखो, चाहे बेड पर है चाहे कहाँ भी है, लेकिन बाप को नहीं भूले. ಆದಿರತ್ನಗಳ ವಿಶೇಷತೆ ಏನು ಅಂದರೆ, ಅವರು ಎಲ್ಲಿಯೇ ಇರಲಿ, ಆಸ್ಪತ್ರೆಯಲ್ಲಿ ಇರಲಿ, ಹಾಸಿಗೆ ಮೇಲೆ ಇರಲಿ, ಎಲ್ಲೇ ಇದ್ರೂ ಕೂಡ ಅವರು ತಂದೆಯನ್ನು ಮರೆಯೋದಿಲ್ಲ. ಬಾಪ್ ದಿಲ್ ಮೇ ಸಮಾಯ ಹುವಾ ಹೈ, ಐಸೇ ಹೇನ. ಅವರ ಹೃದಯದಲ್ಲಿ ಬಾಬಾ ಸಮಾವೇಶ ಆಗಿರ್ತಾರೆ. देखो कितना अच्छा मुस्कुरा रही, ಬಾಕಿ ಆಯು ಬಡಿ. ನೋಡಿ, ದಾದಿಯವರು ಎಷ್ಟು ಚೆನ್ನಾಗಿ ಮುಗುಳು ನಗ್ತಾ ಇದ್ದಾರೆ. ಇನ್ನು ದಾದಿಯವರ ಆಯುಷ್ಯ ದೊಡ್ಡದಾಗಿದೆ. और धर्मराजपुरी से टाटा करके जाना है, सजा नहीं खानी. ಮತ್ತು ಈ ಎಲ್ಲ ದಾದಿಯವರು ಧರ್ಮರಾಜಪುರಿಗೆ ಹೋಗಿ ಧರ್ಮರಾಜನಿಗೆ ಟಾಟಾ ಮಾಡಿ ಹೋಗೋರಿದ್ದಾರೆ. ಶಿಕ್ಷೆ ಅನುಭವಿಸ್ಲಿಕ್ಕೆ ಅವರಲ್ಲಿ ಹೋಗೋದಿಲ್ಲ. ಧರ್ಮರಾಜ್ ಕೋ ಭಿ ಸಿರ್ ಝುಕಾನಾ ಪಡೇಗಾ, ಸ್ವಾಗತ್ ಕರ್ನಾ ಪಡೇಗಾ. ಧರ್ಮರಾಜನು ಈ ಎಲ್ಲ ಶ್ರೇಷ್ಠ ಆದಿ ರತ್ನಗಳಿಗೆ ಸ್ವಾಗತ ಮಾಡ್ತಾನೆ, ಇವರ ಮುಂದೆ ತಲೆ ಬಾಗಿಸ್ತಾನೆ. टाटा करना पड़ेगा, इसलिए यहाँ थोड़ा बहुत बाप की याद में हिसाब पूरा कर रहे. ಈ ಎಲ್ಲ ಆದಿರತ್ನಗಳು ಧರ್ಮರಾಜಪುರಿಯಲ್ಲಿ ಶಿಕ್ಷೆಯನ್ನು ಅನುಭವಿಸೋದಿಲ್ಲ. ಅದಕ್ಕಾಗಿ ಇದೇ ಜನ್ಮದಲ್ಲಿ ಇದೇ ದೇಹದಲ್ಲಿ ಲೆಕ್ಕಾಚಾರವನ್ನು ಅನುಭವಿಸ್ತಾ ಇದ್ದಾರೆ, ಲೆಕ್ಕಾಚಾರವನ್ನು ಚುಕ್ತು ಮಾಡ್ತಾ ಇದ್ದಾರೆ. ಬಾಕಿ ಕಷ್ಟ ನಹೀ ಹೈ, बीमारी भले है लेकिन दुख की मात्रा नहीं. ಭಲೆ ಇವ್ರ ದೇಹಕ್ಕೆ ಕಾಯಿಲೆ ಬಂದಿರ್ತದೆ, ಆದರೆ ಅವರಿಗೆ ದುಃಖದ ಅನುಭವ ಆಗೋದಿಲ್ಲ. ಪರದಾದಿ ಸೆ ಯಹ ಬಹುತ್ ಮುಸ್ಕುರಾ ರಹಿ, ಸಬ್ಕೋ ದೃಷ್ಟಿದು. ನಿರ್ಮಲ್ ಶಾಂತ ದಾದಿಯವರಿಗೆ ಬಾಬಾ ಹೇಳ್ತಾ ಇದ್ದಾರೆ, ಇವರು ಬಹಳ ಚೆನ್ನಾಗಿ ನಗ್ತಾ ಇದ್ದಾರೆ, ನಗ್ನಗ್ತಾ ಎಲ್ಲರಿಗೂ ದೃಷ್ಟಿ ಕೊಡ್ತಾ ಇದ್ದಾರೆ. अच्छा,
वरदान। बाह्यमुखी चतुराई से मुक्त रहने वाले बाप पसंद सच्चे सौदागर भव। ಬಹಿರ್ಮುಖತೆಯ ಚತುರತೆಯಿಂದ ಮುಕ್ತ ಆಗಿ ತಂದೆಗೆ ಪಸಂದ ಆಗುವಂತಹ, ತಂದೆಗೆ ಪ್ರೀತಿ ಪಾತ್ರ ಆಗುವಂತಹ ಸತ್ಯ ವ್ಯಾಪಾರಿ ಆಗಿರಿ। बाप दादा को दुनिया की बाह्यमुखी चतुराई पसंद नहीं, कहा जाता है भोलों का भगवान। ಬಾಬೋರ್ಗೆ ಜಗತ್ತಿನ ಹೊರಗಿನ ಚತುರತೆ ಇಷ್ಟ ಆಗೋದಿಲ್ಲ। ಬಾಬಾ ಭೋಲಾನಾಥ ಆಗಿದ್ದಾರೆ, ಮುಗ್ಧ ಮಕ್ಕಳ ನಾಥ ಆಗಿದ್ದಾರೆ। ಚತುರ ಸುಜಾನ್ ಕೋ ಭೋಲೆ ಬಚ್ಚೆ ಹಿ ಪಸಂದ್ ಆತೆ। ಅವನು ನೋಡಿದರೆ ಎಷ್ಟು ಚತುರ, ಬುದ್ಧಿವಂತರಿಗೂ ಬುದ್ಧಿದಾತ, ಆದರೆ ಅವನಿಗೆ ಇಷ್ಟ ಆಗೋರು ಯಾರು? ಮುಗ್ಧ ಮಕ್ಕಳು। परमात्मा डायरेक्टरी में भोले बच्चे ही विशेष VIP है। ಪರಮಾತ್ಮನ ಡೈರಿಯಲ್ಲಿ ಮುಗ್ಧ ಮಕ್ಕಳೇ ವಿಶೇಷ VIP ಆಗಿದ್ದಾರೆ। जिनमें दुनिया वालों की आँख नहीं जाती, वही बाप से सौदा करके परमात्मा नैनों के सितारे बन गए। ಜಗತ್ತಿನ ದೃಷ್ಟಿಯಲ್ಲಿ ಯಾರು ಸಾಧಾರಣ ಆತ್ಮಗಳಿದ್ದಾರೆ ಅವರೇ ಪರಮಾತ್ಮನ ಜೊತೆಗೆ ವ್ಯಾಪಾರ ಮಾಡೋದರಲ್ಲಿ ಮುಂದೆ ಇದ್ದಾರೆ। ಅವರು ಪರಮಾತ್ಮನ ನಯನದ ಜ್ಯೋತಿಯಾಗಿದ್ದಾರೆ, ಕಣ್ಮಣಿಗಳಾಗಿದ್ದಾರೆ। ಭೋಲೆ ಬಚ್ಚೆ ಹಿ ದಿಲ್ ಸೆ ಕಹತೆ ಮೇರಾ ಬಾಬಾ। ಮುಗ್ಧ ಮಕ್ಕಳೇ ಹೃದಯಪೂರ್ವಕವಾಗಿ ಹೇಳ್ತಾರೆ ನನ್ನ ಬಾಬಾ ಅಂತ। इसी 1 सेकंड के एक बोल से अनगिनत खजाने का सौदा करने वाले सच्चे सौदागर बन गए। ಆ ಒಂದೇ ಒಂದು ಶಬ್ದದ ಮೂಲಕ ತಂದೆಯ ಜೊತೆಗೆ ವ್ಯಾಪಾರ ಮಾಡಿ ಅಸಂಖ್ಯ ಖಜಾನೆಯನ್ನು ಪಡೆದುಕೊಳ್ಳುವಂತಹ ಚತುರ ವ್ಯಾಪಾರಿ ಮಕ್ಕಳು ಆಗಿಬಿಟ್ಟಿದ್ದಾರೆ। ಮುಗ್ಧ ಮಕ್ಕಳು ತಂದೆಯ ಜೊತೆಗೆ ವ್ಯಾಪಾರ ಮಾಡುವಂತಹ ಚತುರ ವ್ಯಾಪಾರಿ ಆಗಿದ್ದಾರೆ। ಶ್ಲೋಗನ್। सर्व का स्नेह प्राप्त करना है तो मुख से सदा मीठे बोल बोलो। ಸರ್ವರ ಸ್ನೇಹ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಮುಖದಿಂದ ಸದಾ ಮಧುರವಾದ ಮಾತುಗಳನ್ನೇ ಆಡಬೇಕು। ಅವ್ಯಕ್ತ ಇಶಾರೆ। सहज योगी बनना है तो परमात्मा प्यार के अनुभवी बनो। सहज योगी ಆಗಬೇಕಾದರೆ ಪರಮಾತ್ಮ ಪ್ರೀತಿಯ ಅನುಭವ ಮಾಡಿರಿ। जो सदा बाप की याद में लवलीन अर्थात समाये हुए हैं, ऐसी आत्माओं के नैनों में और मुख के हर बोल में बाप समाया हुआ होने के कारण शक्ति स्वरूप के बजाय सर्वशक्तिवान नजर आएगा। ಯಾವ ಮಕ್ಕಳು ತಂದೆಯ ನೆನಪಿನಲ್ಲಿ ಪ್ರೀತಿಯಲ್ಲಿ ಮುಳುಗಿರ್ತಾರೆ ಅಂಥ ಆತ್ಮರ ನಯನಗಳಲ್ಲಿ ಅವರು ಮಾತನಾಡುವ ಒಂದೊಂದು ಶಬ್ದದಲ್ಲಿ ತಂದೆ ಇರ್ತಾರೆ। ಆ ಕಾರಣದಿಂದ ಅಂತಹ ಮಕ್ಕಳು ಬರೇ ಶಕ್ತಿ ಸ್ವರೂಪ ಅಲ್ಲ, ಮಾಸ್ಟರ್ ಸರ್ವಶಕ್ತಿವಾನ್ ರೂಪದಲ್ಲಿ ಕಾಣಿಸ್ಕೊಳ್ತಾರೆ। जैसे आदि स्थापना में ब्रह्मा रूप में सदैव श्री कृष्ण दिखाई देता था, ऐसे आप बच्चों द्वारा सर्वशक्तिवान दिखाई दे। ಹೇಗೆ ಸ್ಥಾಪನೆಯ ಸಮಯದಲ್ಲಿ ಬ್ರಹ್ಮ ತಂದೆಯ ಮೂಲಕ ಸದಾ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗ್ತಿತ್ತು, ಹಾಗೆ ತಾವು ಮಕ್ಕಳ ಮೂಲಕ ಈಗ ಸರ್ವಶಕ್ತಿವಂತ ತಂದೆಯ ಪ್ರತ್ಯಕ್ಷತೆ ಆಗಬೇಕು। ತಮ್ಮ ನಯನಗಳಲ್ಲಿ ಸ್ವತಃ ಸರ್ವಶಕ್ತಿವಾನ್ ಪರಮಾತ್ಮನ ದರ್ಶನ ಆಗಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ। ಅಚ್ಚಾ,
ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.
ಬಂಧನ ಕಳೆದೆ ಮುಕ್ತಿಯ ನೀಡಿದೆ ಹಾರುತನ ಬಳಿ ಬಂದೆ ಪರಮಾನಂದವ ಪಡೆದಿದೆ ಮನವು ಶಾಂತಿಯ ಗೀತೆಯು ನುಡಿಯುತ್ತಿದೆ ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು ಸಾರ್ಥಕಗೊಳಿಸಿತು ಬದುಕನು ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನನ್ನ ಮನ ನಿನ್ನ ಮಿಲ